ವರ್ಷಕ್ಕೆ ನಮ್ಮ ಮನೆಯವರು ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಗಿಫ್ಟ್ ಅಂತ ಮಾಡ್ತಾ ಇರೋದು ಮೊಬೈಲ್ನ. ಅದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಗಿಫ್ಟ್ ಅಂತ ಕೊಡ್ತಾರೆ. ಓಕೆ ಓಕೆ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿಗಡೆ ತಕ್ಬೇಡ. ಸೂಪರ್ ಆಗೈತಾ? ಅದು ಬೇಕು. ಚೆನ್ನಾಗಿದೆಯಾ? ಯಾವ ಮೊಬೈಲ್ ತಗೊಳ್ಳಿ ನೋಡಿ. ನೋಡಿ ಇಷ್ಟ ಎರಡರಲ್ಲೂ ನೋಡಿ ಸೂಪರ್ ಕ್ವಾಲಿಟಿ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್. 57,000 57,000 ಅರ್ಧ ಲಕ್ಷ ಹಾಫ್ ಲ್ಯಾಕ್ಸ್. ವೆಲ್ಕಮ್ ಬ್ಯಾಕ್ ಟು ರಯಾ ವ್ಲಾಗ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಏನು ವ್ಲಾಗ್ ಅಂತ ನೀವು ಆಲ್ರೆಡಿ ನೋಡಿರ್ತೀರ ತಮ್ಮನೇನಲ್ಲಿ. ಅಂದರೆ ನಮ್ಮ ಒಂದು ಲವ್ ಸ್ಟಾರ್ಟ್ ಆಗಿ 14 ವರ್ಷಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ 14 years ವಿ ಟುಗೆದರ್ ಹ್ಯಾಪಿಲಿ. ಅಂದರೆ ನಮ್ಮ ಮದುವೆ ಆಗಿ 9 ವರ್ಷ ಆಗಿದೆ. ಬಟ್ ನಮ್ಮ ಒಂದು ಲವ್ ಯಾವಾಗ ಇಬ್ರು ಕೂಡ ಒಪ್ಕೊಂಡು ನಮ್ಮ ಒಂದು ಲವ್ ಸ್ಟಾರ್ಟ್ ಆಗಿದ್ದು 14 ವರ್ಷಗಳು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಮನೆಯವರು ನನಗೊಂದು ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ತೀನಿ ನಿನಗೆ ಈ ವರ್ಷ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಏನು ಫಸ್ಟ್ ಕೇಳಿದ್ದೆ, ನಾನು ಏನಪ್ಪ ಅಂತ ಅಂದರೆ ಕಮ್ಮಿ ಅಮೌಂಟಾ ಅಥವಾ ಜಾಸ್ತಿ ಅಮೌಂಟಾ ಅಂತ ಕೇಳಿದೆ. ಅವ್ರೇನಂದ್ರು ಸ್ವಲ್ಪ ಜಾಸ್ತಿ ಅಮೌಂಟ್ ಅಂತ ಅಂದರು. ನಾನು ಫಿಕ್ಸ್ ಆಗಿಬಿಟ್ಟೆ, ಬೇಡ ಬೇಡ ಸರ್ಪ್ರೈಸ್ ಗಿಫ್ಟ್ ಏನೂ ಬೇಡ. ಯಾಕಂತಂದರೆ ಇವಾಗ ಏನೋ ಅವ್ರ ಪ್ರೀತಿಯಿಂದ ಒಂದು 5,000 10,000 ರೂಪಾಯಿ ಒಳಗಡೆ ಕೊಡಿಸಿದ್ರೆ ಓಕೆ, ಪ್ರೀತಿಯಿಂದ ಕೊಡಿಸಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಕೂಡ ತೊಗೋಬೋದು. ಬಟ್ ತುಂಬ ಕಾಸ್ಟ್ಲಿದು ಅಂತಂದಾಗ ನಮಗೆ ಅವರಿಗೂ ಇಷ್ಟ ಆಗಬೇಕು, ಜೊತೆಗೆ ನಮಗೂ ಕೂಡ ಇಷ್ಟ ಆಗಬೇಕು. ಯಾಕಂದರೆ ಮತ್ತೆ ಮತ್ತೆ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹೇಳಿದೆ ಸರ್ಪ್ರೈಸ್ ಅಂತ ಏನೂ ಬೇಡ, ಏನು ಕೊಡಿಸ್ತಿದ್ದೀರಾ ಹೇಳಿ ಅಂತ ಹೇಳಿದ್ದಕ್ಕೆ ಇಲ್ಲ ಈ ಥರ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಲ್ವ, ಸೊ ಹಾಗಾಗಿ ಒಂದು ಚೆನ್ನಾಗಿರೋ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಯಾಕಂತಂದರೆ ನಾವು ಹೆಣ್ಮಕ್ಳು ಏನೋ ಒಂದು ಲೈಫಲ್ಲಿ ಮಾಡಬೇಕು ಅಂತ ಹೊರಟಿರ್ತೀವಿ. ಅದಕ್ಕೆ ಮನೆಯಲ್ಲಿ ಈ ಥರ ಸ್ವಲ್ಪ ಸಪೋರ್ಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ತುಂಬಾ ಖುಷಿ ಆದೆ. ಹಾಗೆ ಓಕೆ ಅಂತ ಒಪ್ಕೊಂಡೆ. ಮತ್ತು ನಮ್ಮ ಒಂದು 14 ವರ್ಷಗಳ ಈ ಒಂದು ಜರ್ನಿ ಸಾಮಾನ್ಯದಲ್ಲ, ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಮತ್ತು ನಮ್ಮ ಒಂದು ಲವ್ ಕೂಡ ಆ ಒಂದು ಸ್ಟೋರಿ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಖಂಡಿತ ಇಬ್ಬರೂ ಕೂಡ ಅದ್ರ ಬಗ್ಗೆ ಶೇರ್ ಮಾಡ್ತೀವಿ ಮತ್ತೊಂದು ವ್ಲಾಗಲ್ಲಿ. ಇವಾಗ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ 14 ವರ್ಷಕ್ಕೆ ನಮ್ಮ ಮನೆಯವರು ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಗಿಫ್ಟ್ ಅಂತ ಮಾಡ್ತಾ ಇರೋದು ಮೊಬೈಲ್ನ. ಅದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಗಿಫ್ಟ್ ಅಂತ ಕೊಡ್ತಾರೆ. ಓಕೆ ಓಕೆ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಬಟ್ ಕಾಸ್ಟ್ಲಿ ಗಿಫ್ಟ್ ಅಂತ ಕೊಡಿಸ್ತಾ ಇದ್ದಾರೆ ಮೊಬೈಲ್ನ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ಅದು ಸರ್ಪ್ರೈಸ್ ಹೋಗಿ ನಾರ್ಮಲ್ ಆಗಿ ಇಬ್ರು ಕೂಡ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದೀವಿ ಇವಾಗ. ಸೊ ಹಾಗಾಗಿ ಇದೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. iPhone 17 Pro Max ಕೊಡ್ಸ್ಲಾ? ಅಷ್ಟೊಂದೇನು ಬೇಡ, ಇವಾಗ ಹೋಗೋಣ ಬನ್ನಿ ಮೊಬೈಲ್ ತರೋಕೆ ಹೋಗೋಣ. ಯಾವ ಮೊಬೈಲ್ ತಗೋತೀವಿ ಇನ್ನೂ ಏನು ಪ್ಲ್ಯಾನ್ ಆಗಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ ಯಾವುದು ಚೆನ್ನಾಗಿದೆಯೋ ಅದನ್ನು ತಗೋಬೇಕಂತ ಇದ್ದೀವಿ. ಸೊ ಈಗ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಯಾವುದು ಅದು ತಗೊಳ್ಳ? ನೋಡಿ ಎಷ್ಟೊಂದಿದೆ, ಯಾವ್ದು ತಗೊಳ್ಳಿ? ಕೇಳ್ತಾ ಇದ್ದಾರೆ ಯಾವ ಮೊಬೈಲ್ ತಗೊಳ್ಳೋದು ಅಂತ, ಯಾವ ಮೊಬೈಲ್ ಚೆನ್ನಾಗಿದೆ ಅಂತ ವಿಚಾರಿಸ್ತಿದ್ದಾರೆ ತಗೊಳ್ಳೋಕ್ಕೆ. ಸ್ಯಾಮ್ಸಂಗ್ಗೆ ಬಂದಿರೋದು ಬರೀ ನಿಮಗೆ ಯಾವ್ದು ಬೇಕು? ಯಾವುದು ಬಿಡ್ವಾ? ಯಾಕೆ? ಏ ಓಪನ್ ಮಾಡ್ಬಿಡಕ್ಕೆ ಬೇಡ. ಸೊ ಸ್ಯಾಮ್ಸಂಗಿಗೆ ಬಂದಿದ್ದೀವಿ, ನೋಡೋಣ ಇಲ್ಲಿ ಚೆನ್ನಾಗಿದ್ದು ನಮ್ಮ ಪ್ರೈಸಿಗೆ ಬಂದರೆ ತೊಗೋಬೇಕು. ಸರಿ, ಯಾವ ಮೊಬೈಲ್ ಬೇಕು? ಅದು ಬೇಕು. ಚೆನ್ನಾಗಿದೆಯಾ? ಯಾವ ಮೊಬೈಲ್ ತಗೊಳ್ಳಿ ನೋಡಿ. ನೋಡಿ ಇಲ್ಲಿ ಇಷ್ಟೊಂದು ಐತೆ, ಯಾವ್ದು ಬೇಕು? ಅದು ಚೆನ್ನಾಗಿದೆ. ಅದಾದ್ಮೇಲೆ ಅದು ಬಿಟ್ಟರೆ ಯಾವುದು ಬಂಗಾರಿ? ಬೇಡ 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 ಬೇಡ.
ಏ ಏ ಅಲ್ಲಿಡೆ ತಕ್ಬೇಡ ಯಶೋ. ಆ್ಯಡ್ ಮಾಡೋಕ್ಕಾಗಲ್ಲ. ಸಂಗೀತದಿಂದ ಇವಾಗ ಸ್ಟ್ರೈಟಾಗಿ ಪೂರ್ವಿಕಾಗಿ ಬಂದಿದ್ದೀವಿ. ನಿಜವಾಗ್ಲೂ ತುಂಬಾ ಮೊಬೈಲ್ಗಳಿದೆ, ಯಾವ್ದು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಫೀಚರ್ಸ್ಗಳಲ್ಲಿ ತುಂಬಾ ಚೆನ್ನಾಗಿದೆ. ನೋಡೋಣ. ಸಂಗೀತದಲ್ಲಿ ಸ್ವಲ್ಪ ನನಗೆ ಅಷ್ಟು ನಮ್ಮ ಮನೆಯವರಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪೂರ್ವಿಕಾ ಕರ್ಕೊಂಡು ಬಂದಿದ್ದಾರೆ. ಸೊ ಅವರು ಎಲ್ಲ ಏನೇನು ಫೀಚರ್ಸ್ ಇದೆ, ಏನು ಪ್ರೈಸು ಅಂತೆಲ್ಲ ಹೇಳ್ಬಿಟ್ಟು ಹೋದರು. ಸೊ ಹಾಗಾಗಿ ನಮ್ಮ ಮನೆಯವರು ಯಾವುದು ವಿವೋ ಮತ್ತು ಓಪೋ ಅಲ್ಲ, ವಿವೋ ಮತ್ತು ಓಪೋದಲ್ಲಿ ಯಾವುದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಯಾವ್ದು ಇಷ್ಟ ಆಯಿತು ರೀ? ಸೊ ಎರಡು ಕೂಡ ಸೂಪರ್ ಕ್ವಾಲಿಟಿ ಇದೆ, ಸೂಪರ್ ಫೀಚರ್ಸ್ ಇದೆ. ಸೊ ಅವ್ರು ಹೇಳ್ತಿದ್ದಾರೆ ವ್ಲಾಗ್ ಏನಾದರೂ ಮಾಡೋದಕ್ಕೆ ಚೆನ್ನಾಗಿದೆ, ತೊಗೋಬೋದು ಅಂತ. ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದಾರೆ ಎರಡನ್ನೂ ಇಟ್ಕೊಂಡು. ಓಪೋ ವಿವೋ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಸೇಮ್ ಬರುತ್ತೆ, ಬಟ್ ಏನಂದರೆ 80 ವ್ಯಾಟ್ಸ್ ಕೆಪಾಸಿಟಿ, ಇದು 90 ವ್ಯಾಟ್ಸ್ ಕೆಪಾಸಿಟಿ ಫಾಸ್ಟ್ ಆಗಿ ಮೇಡಮ್. ಇಲ್ಲಿ ನೋಡಿ ಮೇಡಮ್, ನೋಡಿ ಹೀಟ್ ಆಗಿದೆ. ಬಿಫೋರು ಕನ್ವರ್ಟ್ ಮಾಡಿದೆ. ಮ್ಯಾನ್ಯುವಲ್ ಯಾವ ಥರ ಬೇಕಾದ್ರೆ ರಿಮೂವ್ ಪೀಪಲ್ಸ್ ಕೂಡ ನೋಡಿ ಅದು. ಸೊ ಇದು ವಿವೋ ಅಲ್ಲ, ಇದು ವಿವೋ ಪ್ರಮೋಷನ್. ಸೊ ಕ್ಲಾರಿಟಿ ಬಂದ್ಬಿಟ್ಟು ಎರಡರಲ್ಲೂ ನೋಡಿ ಸೂಪರ್ ಕ್ವಾಲಿಟಿ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ ತೊಗೋಬೇಕು ಇವಾಗ. ನಿಮ್ಗೆ ಯಾವ್ದು ಇಷ್ಟ ಆಯಿತು ರೀ? ನಾವು ಮೊಬೈಲ್ನ ಸೆಲೆಕ್ಟ್ ಮಾಡ್ತಾಯಿದ್ವಿ ಯಾವುದು ಚೆನ್ನಾಗಿದೆ ಅಂತ. ಬಟ್ ಯಶುಗೆ ತುಂಬಾ ನಿದ್ದೆ ಬಂತು ಅಂತ ಅನಿಸುತ್ತೆ, ಹಾಗಾಗಿ ಅವ್ನು ಮಲ್ಕೊಂಡ್ಬಿಟ್ಟ. ಎಷ್ಟು ಕ್ಯೂಟಾಗಿ ಮಲಗಿದಾನೆ ನೋಡಿ, ನನ್ನ ಬಂಗಾರಿ ಅದು. ಓಪೋ ರೆನೋ 16C ಇವತ್ತು ಲಾಂಚ್ ಆಗಿದೆ. 57,000, 57,000, ಅರ್ಧ ಲಕ್ಷ, ಹಾಫ್ ಲ್ಯಾಕ್ಸ್. ಯಶು ನಮ್ಮ ಯಶು ಆಗ್ತದೆ. ಇನ್ನೂ ತೊಗೊಂಡಿಲ್ಲ, ಇವಾಗ ಬುಕ್ ಮಾಡಿದ್ರೆ ಡೆಮೋ ಫೋನ್. ಇವಾಗ ಬುಕ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಸಿಗುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿಲ್ಲ. ತಿನ್ನಿ ತಿನ್ನಿ, ಎಷ್ಟು ತಿಂತ ಎಷ್ಟು ಸ್ಯಾಮ್ಸಂಗ್ ಹೋದ್ವಿ, ಸ್ಯಾಮ್ಸಂಗ್ ಅಲ್ಲ ಸಂಗೀತ. ಸಾರಿ ಸಂಗೀತಾಗ ಹೋದ್ವಿ, ಮತ್ತು ಎಲ್ಲಿ ಹೋಗಿದ್ದು ಪೂರ್ವಿಕಾಗ ಹೋದ್ವಿ. ಬಟ್ ಎರಡರಲ್ಲೂ ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಫೈನಲಿ ಸ್ಯಾಟಿಸ್ಫೈಡ್ ಆಗಿದ್ದು ಎಲ್ಲಿ ಸಂಗೀತದಲ್ಲೇ. ಸೊ ಇನ್ನೂ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇನ್ನೂ ಬೇರೆ ಕಡೆ ಹೋಗ್ತಾ ಇದೀವಿ. ಇನ್ನೂ ಹೋಗ್ತಿದ್ದೀವಿ. ಸೊ ನನಗೇನೋ ಸಂಗೀತದಲ್ಲಿ ಇವತ್ತಂತೂ ಒಂದು ಒಳ್ಳೆ ಫೋನು, ಒಳ್ಳೆ ಕ್ಯಾಮರಾ ಕ್ಲಿಯರಿಟಿ ಅಂತ ಅನಿಸ್ತು. ಸೊ ಅದಕ್ಕೆ ಸ್ವಲ್ಪ ಏನಾದರೂ ತಿನ್ಕೊಂಡು ನಮ್ಮ ಮುಖಗಳನ್ನ ಒಳ್ಳೆ ಕ್ಲಾರಿಟಿ ಇರೋ ಕ್ಯಾಮ್ರಾದಲ್ಲಿ ಮುಂದೆ ನೋಡ್ತೀರ. ಸೊ ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು. ನಾನು ಹೊಟ್ಟೆ ಇರ್ತಾರಲ್ಲ ಇವನೇ, ನಾನು ಹೊಟ್ಟೆ ಸಿಕ್ಕಿದೆ ಬೇಕ್ರಿ ನೋಡಿದ್ರೆ ಸಾಕು ಹೊಟ್ಟೆ ಸಿಕ್ತಿ ಅಂತ. ಸೊ ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ತಿನ್ನಿ ಹೇಳ್ಬಿಟ್ಟು. ತಿನ್ನಿ ಈಗ. ಅಮ್ಮ 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 ತಿನ್ನಲೇಬೇಕು, ತಿನ್ಬೇಕು ಅಂತೆ. ಫುಲ್ ಬೇಡ ಬಂದ್ರಿ. ಕೊಡು ಕಟ್ ಮಾಡಿ ಕೊಡು. ತಿನ್ನು ಚೆನ್ನಾಯ್ತಾ? ಸೂಪರಲ್ಲಿ ಐತಾ? ಸಾಕು ನೀನು ತಿನ್ನು. ನಾನು ತಿನ್ನು ಖಾಲಿ ಆಡೋದೀಗ ತಿನ್ನು. ಸಾಕು ಬಿಡ್ರಿ, ಸಾಕು. ಶೂ ಸ್ವೀಟು ಓಕೆ.
ಈಗ ತಿಂದಿದ್ದಾಯಿತು, ಲೈಟಾಗಿ ಹೊಟ್ಟೆ ತುಂಬಿತು. ಇವಾಗ ನೋಡೋಣ, ಹೋಗ್ಬಿಟ್ಟು ಮತ್ತೆ ಸಂಗೀತಕ್ಕೆ ಹೋಗ್ತೀವಿ, ಅಲ್ಲಿ ಫೈನಲ್ ಮಾಡಿ ತೊಗೊಳ್ಳೋಣ. ಓಕೆ, ಫೈನಲಿ ನಮಗೆ ಅಲ್ಲೇ ಆಫರ್ ಇಷ್ಟ ಆಗಲಿಲ್ಲ. ಸೊ ಫೈನಲಿ ನಮಗೆ ಆಫರ್ ಇಷ್ಟ ಆಗಿದ್ದು ಸಂಗೀತದಲ್ಲಿ. ಸೊ ಹಾಗಾಗಿ ಮತ್ತೆ ನಾವು ವಾಪಸ್ ಸಂಗೀತಕ್ಕೆ ಬಂದ್ವಿ. ಮತ್ತು ಫೈನಲಾಗಿ ಎಲ್ಲ ಎಷ್ಟು ಕಾಸ್ಟ್ ಅಂತ ಎಲ್ಲ ಫೈನಲ್ ಮಾಡಿಕೊಂಡು ಇವಾಗ ಮೊಬೈಲ್ನ ತೊಗೋಬೇಕು. ಸೊ ಎಲ್ಲ ಇದು ಮಾಡ್ತಾಯಿದ್ದಾರೆ, ಅದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಓಕೆ, ಸೊ ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಕೊಟ್ಟವ್ರೆ ಕುಡೀರಿ ಅಂತ. ಇವನು ಆಲ್ರೆಡಿ ಓಪನ್ ಮಾಡ್ಕೊಂಡು ಕುಡಿತಾವನೆ. ಓ ಸೊ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀವಲ್ಲ, ಸೊ ಹಾಗಾಗಿ ಪಾಪ ಕೊಟ್ಟರು, ಕುಡಿಬೇಕು. ಕೊಡ್ತೀನಿ. ಸೊ ಈ ಥರ ಗಿಫ್ಟ್ಗಳಿಗೆಲ್ಲ ಸರ್ಪ್ರೈಸ್ ವರ್ಕ್ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ಒಂದೇ ಸತಿ ತೊಗೊಳ್ಳೋದು. ಸೊ ಹಾಗಾಗಿ ಜೊತೇಲಿ ಬಂದು ಯಾವುದು ಬೆಟರ್ ಆಗಿದೆ ಅಂತ ನೋಡಿ, ನಮಗೆ ಒಂದು ಪ್ರೈಸೆಲ್ಲ ನಮ್ಗೆ ಕನ್ವೀನಿಯೆಂಟ್ ಆಗಿದೆಯಾ ಅಂತ ನೋಡಿ ತೊಗೊಂಡ್ರೆ ಬೆಟರು. ಯಾಕಂದರೆ ಮತ್ತೆ ಮತ್ತೆ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸತಿ ಚೆನ್ನಾಗಿರೋದು ತೊಗೊಂಡ್ರೆ ಐ ಥಿಂಕ್ ಯೂಸ್ ಮಾಡೋದು ಕೂಡ ಖುಷಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಇದರಲ್ಲಿ ಪರ್ಸ್ನಲಿ ನನಗೆ ಇಷ್ಟು ಚಿಕ್ಕ ಪುಟ್ಟದಾದರೆ ಸರ್ಪ್ರೈಸ್ ಓಕೆ, ಬಟ್ ಈ ಥರ ತೊಗೊಳ್ಳುವಾಗ ಜೊತೆಲಿ ಬರೋದು ಬೆಟರು. ಇವಾಗ ಆಲ್ರೆಡಿ ಪೇಮೆಂಟ್ ಎಲ್ಲ ಆಯಿತು, ಯಾವ ಮೊಬೈಲು ಅಂತ ಹೇಳಿಬಿಟ್ಟು ಓಪನ್ ಮಾಡಬೇಕು. ಇವಾಗ ಬನ್ನಿ ತೋರಿಸ್ತೀನಿ. ಓಕೆ, ಫೈನಲಿ ಮೊಬೈಲನ್ನು ಸೆಲೆಕ್ಟ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಈ ರೀತಿ ಒಂದು ಕಾಸ್ಟ್ಲಿ ಮೊಬೈಲನ್ನು ತೊಗೋತಾ ಇರೋದು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದರೆ ನಾನು ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಥರ ಕಾಸ್ಟ್ಲಿ ಮೊಬೈಲನ್ನು ಗಿಫ್ಟ್ ಮಾಡಿದರು. ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ಖಂಡಿತ ಥ್ಯಾಂಕ್ ಯು ಹೇಳಲೇಬೇಕು. ಮನೆಗೆ ಬಂದ್ವಿ. ಫೈನಲಿ ಓಪೋ ರೆನೋ 16ನ ತೊಗೊಂಡ್ವಿ. ಮತ್ತು ನಾವು ಯಾವುದೇ ಥರ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಮೊಬೈಲ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಯಾವುದು ಫೀಚರಲ್ಲಿ ಯಾವುದು ಚೆನ್ನಾಗಿದೆ, ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದು. ಫಸ್ಟ್ ನಾವು ಹೋಗಿದ್ದು ಸಂಗೀತಗೆ. ಅದಾದಮೇಲೆ ನೆಕ್ಸ್ಟ್ ಒಂದ್ಸತಿ ಪೂರ್ವಿಕದ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹೋದ್ವಿ. ಬಟ್ ಎರಡನ್ನೂ ಕಂಪೇರ್ ಮಾಡಿದಾಗ ನಮಗೆ ಬೆಸ್ಟ್ ಆಫರ್ ಅಂತ ಸಿಕ್ಕಿದ್ದು ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ಸಂಗೀತದಲ್ಲೇ ಇದನ್ನು ಬೈ ಮಾಡಿದ್ದು. ಅದ್ರ ಜೊತೆಗೆ ಇವತ್ತೇ ಫಸ್ಟ್ ಅದು ಲಾಂಚ್ ಆಗ್ತಾ ಇರೋದು. ಈ ನಾವಿರೋಂಥ ಉತ್ರಳ್ಳಿ ನಿಯರ್ ಬ್ರಾಂಚಲ್ಲಿ ನಾವೇ ಫಸ್ಟ್ ಕಸ್ಟಮರ್ ಇದು. ಅದು ಕೂಡ ತುಂಬಾ ಖುಷಿ ಆಯಿತು. ಮತ್ತು ನಾವು ಅವ್ರ ಹತ್ರ ಹೇಳಿದ್ವಿ ಈ ಥರ ಒಂದು ವ್ಲಾಗ್ಗೋಸ್ಕರ ನಾವು ತಗೋತಾ ಇರೋದು ಅಂದಿದ್ದಕ್ಕೆ. ಪರ್ಟಿಕ್ಯುಲರ್ ಆಗಿ ಅವರು ನಮಗೆ ಇದನ್ನು ಸಜೆಸ್ಟ್ ಮಾಡಿದರು. ಇದು ಮತ್ತು ವಿವೋ ಎರಡು ಕೂಡ ಹೇಳಿದ್ರು ನಮಗೆ. ಫೀಚರ್ಸ್ ಸೇಮ್ ಇತ್ತು, ಬಟ್ ಸ್ವಲ್ಪ ಮಾತ್ರ ಚೇಂಜಸ್ ಇತ್ತು. ಹಾಗಾಗಿ ನಮಗೆ ವಿವೋಗಿಂತ ಓಕೆ ಇದೆ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಫೋನನ್ನು ತೊಗೊಂಡಿದ್ದು. ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ನನ್ನ ಒಂದು ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಮೊಬೈಲ್ನ ನಾನು ತೊಗೊಂಡಿದ್ದು. ಅದಾದಮೇಲೆ ಅದ್ರ ಜೊತೆಗೆ ಪರ್ಪಸ್ಸು, ಸೊ ಏನು ಕೊಡಿಸ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 14 ಇಯರ್ಸ್ ನಮ್ಮ ಒಂದು ಜರ್ನಿ, ನಾವು ಎಷ್ಟೊಂದು ತುಂಬ ಸ್ಟ್ರಗಲ್ ಪಟ್ಟು ನಾವು ಬಂದಿರೋ ಅಂಥದ್ದು. ಸೊ ಈ ಒಂದು 14 ಇಯರ್ಸಲ್ಲಿ ಇವರು ನನಗೆ ಪರ್ಟಿಕ್ಯುಲರಾಗಿ ನನ್ನ ಒಂದು ಏನೋ ಆಸೆನ ನೆರವೇರಿಸೋದಕ್ಕೋಸ್ಕರ ಕೊಡಿಸಿದ್ದಾರೆ. ಸೊ ಅದು ಕೂಡ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ರೀ ಈ ಒಂದು ಮೊಬೈಲ್ ಕೊಡಿಸೋದಕ್ಕೆ. ಬಟ್ ಆ್ಯಕ್ಚುಲಿ ನಮ್ಮ ಒಂದು ಟಾರ್ಗೆಟ್ ಇದ್ದಿದ್ದು ಜಸ್ಟ್ ಒಂದು 35 to 40 ಒಳಗೆ ಅಂತ ನಾವು ಹೋಗಿದ್ದು. ಬಟ್ ಅಲ್ಲಿ ನೋಡಿದ್ರೆ 50 ಕ್ರಾಸ್ ಆಯಿತು. ಬಟ್ ಆದ್ರೂ ಇರಲಿ ಪರವಾಗಿಲ್ಲ, ನೀನು ಆಸೆ ಪಟ್ಟಿದ್ಯಾ ತಗೋ ಅಂತ ಹೇಳ್ಬಿಟ್ಟು ಏನೂ ಮಾತಾಡಲಿಲ್ಲ. ನಾವೇನು ಇಷ್ಟಪಟ್ಟಿದ್ವೋ ಅದನ್ನೇ ಅವರು ಕೊಡಿಸಿದ್ರು. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ನನ್ನ ಒಂದು ನೆಕ್ಸ್ಟ್ ವ್ಲಾಗ್ಗಳನ್ನು ನಾನು ನನ್ನ ಹೊಸ ಮೊಬೈಲ್ನಲ್ಲಿ ಮಾಡ್ತಾ ಇದ್ದೀನಿ. ಸೊ ಕ್ಲಾರಿಟಿ, ನನ್ನ ಎಷ್ಟೋ ಜನ
ನಾನು ಏನು ವೀಡಿಯೋಗಳು ಅಪ್ಲೋಡ್ ಮಾಡ್ತಿದ್ದೆ ಅಲ್ವಾ, ಸೊ ಅವಾಗೆಲ್ಲ ಏನು ಹೇಳೋರು ಅಂತಂದರೆ ನಿಮ್ಮದು ಕ್ಲಾರಿಟಿ ಇಲ್ಲ, ಕಂಟೆಂಟ್ ಚೆನ್ನಾಗಿದೆ, ಸೊ ಚೆನ್ನಾಗಿ ಮಾತಾಡ್ತೀರಾ, ಬಟ್ ಆ ಕ್ಲಾರಿಟಿ ಇಲ್ಲ, ಒಂದು ಹೊಸ ಮೊಬೈಲ್ ತೊಗೊಳ್ಳಿ ಅಂತಲೇ ತುಂಬ ಜನ ಹೇಳ್ತಾ ಇದ್ದಿದ್ದು. ಸೊ ಇವಾಗ ಪಾಪ ಕೊಡಿಸಿದ್ದಾರೆ, ನೋಡೋಣ ಇನ್ನು ಮುಂದೆ ಈ ಒಂದು ನನ್ನ ಹೊಸ ಮೊಬೈಲಲ್ಲಿ ವ್ಲಾಗ್ಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅಂದಾಗೆ ಇವತ್ತಿಗೆ ಈ ಒಂದು ವ್ಲಾಗನ್ನು ಕೂಡ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.